ನಮಸ್ಕಾರ ವೀಕ್ಷಕರೇ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ನ ವೀಕ್ಷಕರಿಗೆ ಇದೊಂದು ಶಾಕಿಂಗ್ ಮತ್ತು ಬ್ರೇಕಿಂಗ್ ಸುದ್ದಿ. ಈ ಸುದ್ದಿ ಹೊರಬರ್ತಾ ಇದ್ದ ಹಾಗೇನೆ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಆಘಾತಕ್ಕೆ ಒಳಗಾಗಿದೆ. ಕೇವಲ ಸೀರಿಯಲ್ ತಂಡ ಮಾತ್ರ ಅಲ್ಲ, ಸೀರಿಯಲ್ ಅನ್ನ ದಿನಾನು ನೋಡ್ತಾ ಇರೋ ವೀಕ್ಷಕರು ಕೂಡ ಒಂದು ಸೆಕೆಂಡ್ ಶಾಕ್ಗೆ ಒಳಗಾಗಿದ್ದಾರೆ. ಇದೀಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆ. ಹೌದು ವೀಕ್ಷಕರೇ, ಕಲರ್ಸ್ ಕನ್ನಡದ TRPಯ ಪೈಪೋಟಿಗಳಲ್ಲಿ ಇರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಂದಿನ ಕತೆ ಏನು, ಈ ಸೀರಿಯಲ್ ನಿಲ್ಲುತ್ತೆ, ಮುಗಿಸಿಬಿಡ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ಯಾಕಂದ್ರೆ ಈ ಸುದ್ದಿ ಕೇವಲ ಸೀರಿಯಲ್ನ ವೀಕ್ಷಕರಿಗೆ ಮಾತ್ರ ಅಲ್ಲದೆ ಸೀರಿಯಲ್ ತಂಡಕ್ಕೆ, ಕಲಾವಿದರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಚಾನೆಲ್ಗೂ ಕೂಡ ಸಮಸ್ಯೆ ಆಗಿದೆ. ಈ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ಇದೀಗ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಈ ಸುದ್ದಿ ಇವತ್ತು ಕೋರ್ಟ್ನಲ್ಲಿ ಆದೇಶ ಬರ್ತಾ ಇದ್ದ ಹಾಗೇನೆ ಇಂಡಸ್ಟ್ರಿ ತುಂಬಾ ವೈರಲ್ ಆಗ್ತಿದ್ದ ಹಾಗೇನೆ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಗೆ ಅದು ಏನ್ ಬಂದಿದೆಯೋ ಏನೋ ಗೊತ್ತಿಲ್ಲ, ಒಂದಾದ್ಮೇಲೆ ಒಂದು ಆಘಾತದ ಸುದ್ದಿಗಳನ್ನ ಕೇಳ್ತಾನೆ ಇದ್ದಾರೆ. ಜೈಲಿಗೆ ಹೋಗೋದು ಅಥವಾ ಸಾವನ್ನಪ್ಪೋದು ಇದೆಲ್ಲವೂ ಕೂಡ ಇತ್ತೀಚೆಗೆ ತೀರಾ ಕಾಮನ್ ಆಗಿದೆ. ಇದರಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ಅತ್ತೆ ಪದ್ಮಜ ಇದೀಗ 3 ತಿಂಗಳ ಕಾಲ ಜೈಲು ವಾಸವನ್ನ ಅನುಭವಿಸಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿರೋದು ಸಹಜವಾಗಿ ಅವರ ಅಭಿಮಾನಿಗಳಿಗೆ ಮತ್ತು ಸೀರಿಯಲ್ನ ವೀಕ್ಷಕರಿಗೆ ಮತ್ತೆ ಸೀರಿಯಲ್ನ ತಂಡಕ್ಕೆ ಒಂದು ರೀತಿಯಾದಂತಹ ಬರಸಿಡಲು ಬಂದು ಬಡದಂತೆ ಆಗಿದೆ. ಹಾಗಾದ್ರೆ ಯಾಕೆ ಜೈಲಿಗೆ ಹೋಗಬೇಕು, ಜೈಲಿಗೆ ಹೋಗುವಂಥದ್ದು ಏನ್ ಮಾಡಿದ್ರು? ಕಿರುತೆರೆಯಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಇವರನ್ನ ನೋಡಿದಾಗ ತುಂಬಾ ಇನ್ನೋಸೆಂಟ್ ಅನ್ನಿಸ್ತಾ ಇದ್ರು ಮತ್ತು ತುಂಬಾ ಪಾಪದ ವ್ಯಕ್ತಿ, ನೇರ ನುಡಿ ನೇರ ನಡೆ ಅಂತ ಅನ್ನಿಸ್ತಾ ಇದ್ರು. ಇವರು ಅಂಥದ್ದು ಏನ್ ಮಾಡ್ಬಿಟ್ರು? ಇವ್ರು ಯಾವ ಕಾರಣಕ್ಕೆ ಜೈಲಿಗೆ ಹೋಗ್ಬೇಕಾಗಿದೆ? ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರ್ಬೇಕಾಗತ್ತೆ? ಯಾವ ಜೈಲು? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನೋಡೋಣ. ಆದ್ರೆ ಈವರೆಗೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಭಾಗ್ಯಲಕ್ಷ್ಮಿಯಲ್ಲಿ ಪ್ರಮುಖ ಪಾತ್ರಧಾರಿ ಅಂತ ಅಂದ್ರೆ ಅದು ಒಂದು ನಟಿ ಸುಷ್ಮಾ ರಾವ್, ಹಾಗೆ ಇನ್ನೊಂದು ತಾಂಡವ್ ಮತ್ತೆ ಪದ್ಮಜ. ಇವರ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದೊಂದು ಹೊಸ ರೀತಿಯಾದಂತ ಸೀರಿಯಲ್ ಕೂಡ ಆಗಿತ್ತು. ಯಾಕಂದ್ರೆ ಎಲ್ಲಾ ಸೀರಿಯಲ್ಗಳು ಕೂಡ ಅತ್ತೆಯಲ್ಲಿ ಕಾಟ ಕೊಡುವಂಥದ್ದು ಅಥವಾ ಅತ್ತೆಯಲ್ಲಿ ಭದ್ರತೆ ಇರುವಂಥದ್ದು ಅಥವಾ ಅಂತ ಅಂದ್ರೆ ಹೊಡೆಯೋದು, ಬಡಿಯೋದು, ಜಗಳ ಮಾಡೋದು, ಕಿರಿಕ್ ಮಾಡೋದು ಈ ತರದ ಪಾತ್ರಗಳೇ ಇತ್ತು. ಆದ್ರೆ ಈ ಸೀರಿಯಲ್ ನಲ್ಲಿ ಮಾತ್ರ ಅತ್ತೆಯಲ್ಲಿ ಮಗಳಂತೆ ಸೊಸೆಯನ್ನ ನೋಡ್ಕೊತಾ ಇರೋದು. ಹೀಗಿರ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅತ್ತೆಯಂದ್ರು ಮತ್ತು ಸೊಸೆಯಂದ್ರು ಈ ಸೀರಿಯಲ್ ಅನ್ನ ನೋಡೋದಕ್ಕೆ ಅಂತ ಕೂರ್ತಾ ಇದ್ರು. ಪದ್ಮಜ ಅವರ ಆಕ್ಟಿಂಗ್ ಕೂಡ ಹಾಗೆ ಇತ್ತು, ಕಥೆ ಕೂಡ ಹಾಗೆ ಇತ್ತು. ಈ ಕಾರಣಕ್ಕಾಗಿಯೇ ಈ ಸೀರಿಯಲ್ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ಇದೀಗ ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಪದ್ಮಜನೇ ಜೈಲಿಗೆ ಹೋಗ್ಬಿಟ್ರೆ ಮುಂದೇನ್ ಕತೆ ಅನ್ನುವಂತ ಪ್ರಶ್ನೆ ಬಲವಾಗಿ ಕಾಡ್ತಿದೆ. ಹಾಗಾದ್ರೆ ಪದ್ಮಜ ಮಾಡಿದ ಸಮಸ್ಯೆ ಏನು ಅಥವಾ ಪದ್ಮಜ ಎದುರಿಸ್ತಾ ಇರುವಂತಹ ಸಮಸ್ಯೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಿನಿಮಾ ಹಾಗೂ ಧಾರಾವಾಹಿ ನಟಿ ಪದ್ಮಜ ರಾವ್ ಅವರಿಗೆ ಇದೀಗ ಕೋರ್ಟ್ 3 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಹೌದು, 8ನೇ JMFC ನ್ಯಾಯಾಲಯವು 3 ತಿಂಗಳು ಸಜಾ ಕಾರಾಗೃಹ ಶಿಕ್ಷೆ ಹಾಗೂ 40,20,000 ದಂಡವನ್ನು ವಿಧಿಸಲಾಗಿದೆ. ನಟಿ ಪದ್ಮಜ ರಾವ್ ಅವರು 40 ಲಕ್ಷ ಕೈ ಸಾಲವನ್ನ ಪಡೆದಿದ್ರು. ಇದಕ್ಕೆ ಭದ್ರತೆಗಾಗಿ 2020 ಜೂನ್ 17ರಂದು ICICI ಬ್ಯಾಂಕಿನ ಬೆಂಗಳೂರಿನ ಬನಶಂಕರಿ ಶಾಖೆಯಲ್ಲಿರುವ ತಮ್ಮ ಖಾತೆಗೆ ಸಂಬಂಧಿಸಿದ ಚೆಕ್ ಅನ್ನ ನೀಡಿದ್ರು. ಈ ಚೆಕ್ ಅನ್ನ ನಗದಿಸಿರೋದಕ್ಕೆ ಹಾಕಿದಾಗ ಪದ್ಮಜ ರಾವ್ ಅವರ ಅಷ್ಟೊಂದು ಮೊತ್ತ ಇರಲಿಲ್ಲ ಅವರ ಬಳಿ. 15 ದಿನಗಳ ಒಳಗೆ ಸಾಲದ ಹಣ ಪಾವತಿಸುವಂತೆ 2020 ಜೂನ್ 30ರಂದು ಪದ್ಮಜ ರಾವ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಯಿತು. ಅವರ ಹಣ ಪಾವತಿಸಿಲ್ಲ ಅಂತ ವೀರು ಟಾಕೀಸ್ ಸಂಸ್ಥೆಯ ಮಾಲೀಕ ಮಂಗಳೂರು ಮೇರಿಹಿಲ್ ವಾಸಿ ವೀರೇಂದ್ರ ಶೆಟ್ಟಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಸಮನ್ಸ್ ಜಾರಿಯಾದ ಬಳಿಕ ವಿಚಾರಣೆಗೆ ಹಾಜರಾಗಿದ್ದ ಪದ್ಮಜ ರಾವ್ ಅವರು, ನಾನು ದೂರುದಾರರಿಂದ ಯಾವುದೇ ಸಾಲ ಪಡೆದಿಲ್ಲ ಹಾಗೂ ಅವರಿಗೆ ಯಾವುದೇ ಚೆಕ್ ನೀಡಿಲ್ಲ ಅಂತ ಹೇಳಿಕೆ ನೀಡಿದ್ರು. ಫವಾಜ್ PA ಅವರು ಪದ್ಮಜ ರಾವ್ ಅವರು 40,20,000 ದಂಡವನ್ನು ಪಾವತಿಸಬೇಕು, ಅದರಲ್ಲಿ 40,17,000 ದೂರುದಾರರಿಗೆ ನೀಡಬೇಕು ಹಾಗೂ 3,000 ಸರ್ಕಾರಕ್ಕೆ ಪಾವತಿಸಬೇಕು ಅನ್ನೋದನ್ನ ಹೇಳುವುದ್ರ ಜೊತೆಗೆ ಇದೀಗ ಅವರಿಗೆ 3 ತಿಂಗಳು ಕಾಲ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ. ಆ ಕಾರಣಕ್ಕಾಗಿ ಇದೀಗ ಪದ್ಮಜ ಜೈಲು ಸೇರ್ಬೇಕಾಗುತ್ತೆ. ಸೊ ಜೈಲು ಸೇರಿದ್ರೆ ಪದ್ಮಜ ಅವರ ಮುಂದಿನ ನಡೆ ಏನಾಗಿರುತ್ತೆ ಮತ್ತು ಇಮಿಡಿಯೇಟ್ ಆಗಿ ಇದು ಆಕ್ಷನ್ ಆಗಿರೋದಲ್ಲ, ಸುಮಾರು 3-4 ತಿಂಗಳಿಂದಲೂ ಕೂಡ ಕೋರ್ಟ್ನಲ್ಲಿ
ಈ ಕೇಸ್ ನಡೀತಾನೆ ಇತ್ತು. ಇದು ಈ ಹಿಂದೆನೆ 2020 ಪ್ರಕರಣ ಆಗಿರೋದ್ರಿಂದ ಬಹು ವರ್ಷಗಳ ಕಾಲ ಮುಂದೂಡಿಕೊಂಡು ಬಂದಿದೆ. ಆದರೆ 2-3 ತಿಂಗಳಿಂದ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪದ್ಮಜ ಅವರಿಗೂ ಕೂಡ ಕ್ಲಾರಿಟಿ ಇತ್ತು. ಆದರೆ ಅದನ್ನು ಸೀರಿಯಲ್ ತಂಡ ಹೇಳಿದ್ರೋ ಅಥವಾ ಹೇಳಿರ್ಲಿಲ್ವೋ, ಈಗ ಇಮಿಡಿಯೇಟ್ ಆಗಿ ಅರೆಸ್ಟ್, ಜೈಲು ವಾಸ ಅಂತ ಅಂದರೆ ಸೀರಿಯಲ್ನ ಕತೆ ಏನು, ಮುಂದುವರೆದ ಭಾಗದಲ್ಲಿ ಯಾರು ಪದ್ಮಜ ಅವರ ಪಾಠನ ಮಾಡ್ತಾರೆ, ಈ ಪಾತ್ರಕ್ಕೆ ಜೀವ ತುಂಬುವುದಕ್ಕೆ ಇನ್ಯಾರಿಂದ ಸಾಧ್ಯ, ಮತ್ತು ಆ ಪದ್ಮಜರಾವ್ ಅವರ ಬದಲು ಬೇರೆ ಯಾರೇ ನಟಿ ಬಂದರೂ ಅದನ್ನು ವೀಕ್ಷಕರು ಒಪ್ಪಿಕೊಳ್ತಾರಾ, ಇಮಿಡಿಯೇಟ್ ಆದಂತಹ ಚೇಂಜಸ್ನಿಂದ ಧಾರಾವಾಹಿಗೆ ಏನಾದರೂ ಹೊಡ್ತಾ ಬೀಳುತ್ತಾ, TRP ಯಲ್ಲಿ ಏನಾದರೂ ವೇರಿಯೇಷನ್ಸ್ ಆಗುತ್ತಾ, ಪದ್ಮಜರಾವ್ 3 ತಿಂಗಳ ಬಳಿಕ ವಾಪಸ್ ಬಂದ ನಂತರದ ಕತೆ ಏನು, ಈಗ ಕಟ್ಟಬೇಕಾದಂತಹ ದುಡ್ಡನ್ನು ಹೇಗೆ ಕಟ್ತಾರೆ, ಅದಕ್ಕೆ ಅವಕಾಶ ಇದೆಯಾ, ಅದಕ್ಕೆ ದುಡ್ಡಿದೆಯಾ, ಅಥವಾ ಏನನ್ನಾದರೂ ಜಪ್ತಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆಯಾ, ಈ ಎಲ್ಲ ಪ್ರಶ್ನೆಗಳು ಅವರ ಅಭಿಮಾನಿಗಳಿಗೆ ಕಾಡೋದಕ್ಕೆ ಶುರುವಾಗಿದೆ. ಇದೀಗ ಆತಂಕದಲ್ಲಿ ಅವರ ಕುಟುಂಬಸ್ಥರು, ಅಭಿಮಾನಿಗಳು ಮತ್ತು ಸೀರಿಯಲ್ ತಂಡ ಕೂಡ ಇರೋದ್ರಿಂದ ಪದ್ಮಜರಾವ್ ಕೂಡ ಬೇಸರಕ್ಕೆ ಒಳಗಾಗಿದ್ದಾರೆ. ಇದೊಂದು ನಿಜವಾಗ್ಲೂ ಆಘಾತಕಾರಿ ವಿಚಾರ ಆಗಿದೆ. ಈ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.